ನಾಚಿಸೋ ಕಣ್ಣವಳು ಪದ್ಯದ ಪದವು ನಿಮರೆಸುವ ಮಾಯಿನಿ ಹೃದಯದಿ ಗೀಚಿದ ಅಳಿಸದ ಕಾವ್ಯನಿ ಎಲ್ಲಿಯೂ ಇಣುಕಿದರೂ ಸಿಗದೇಗಿರು ಶಾಯರಿ ನನ್ನವಳು ಆಗುತ್ತೆ. ಸೊ ಈಗ ವರ್ಡಿಕ್ಟು ನಿಮಗೆ ಆಲ್ರೆಡಿ ಹೇಳಿದ್ದೀನಿ X5 ತೊಗೋಬೇಕು X4 ತೊಗೋಬೇಕಂತ. ನಿಮ್ಮ Insta 360 ಇದು ಮೊದಲನೇ ಕ್ಯಾಮ್ರಾ, ಬರೀ ಮೋಟೋ ಬ್ಲಾಗ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ, ಬಟ್ ಇದರಲ್ಲಿ ವರ್ಕ್ ಆಗುತ್ತೆ, ವಾಸಿಲ್ ವರ್ಕ್ ಆಗುತ್ತೆ, ಯಾವುದೇ ಗ್ಲೌಸ್ ಆದರೂ ವರ್ಕ್ ಆಗುತ್ತೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು Insta 360 ಬಗ್ಗೆ. ಸೊ Insta 360 ಯಾರ್ಯಾರು ಮೋಟೋ ಬ್ಲಾಗ್ಗೆ ಅಥವಾ ಅವರ ಟ್ರಾವೆಲಿಂಗ್ ವ್ಲಾಗ್ಸನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಇಷ್ಟಪಡ್ತೀರಾ, ಅವ್ರಿಗೆ ಈ ವಿಡಿಯೋ ಕಂಪ್ಲೀಟಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಕೊನೆ ತನಕ ದಯವಿಟ್ಟು ವಿಡಿಯೋನ ನೋಡಿ, ಯಾಕಂದರೆ ಈಗ ಬಂದಿರುವಂಥ ಲೇಟೆಸ್ಟ್ X5 ಮಾಡೆಲ್ ನೀವು ತೊಗೋಬೇಕಾ, ಅಷ್ಟು ದುಡ್ಡು ಖರ್ಚು ಮಾಡೋದು ವರ್ತಾ ಅಂತ ನಾನು ಹೇಳ್ತೀನಿ. ಏನಕ್ಕೆ ಯಾವುದು ಬೆಟರು ಅಂತ ಹೇಳ್ತೀನಿ. ಸದ್ಯಕ್ಕೆ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಸುಮ್ಮನೆ ಒಂದು ಫೀಲ್ ಕೊಡೋಕ್ಕೋಸ್ಕರ ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ಕ್ಯಾಮ್ರಾ ತೊಗೊಂಡಾಗ ನಿಮಗೆ ಒಂದು ಬಾಕ್ಸ್ ಬರುತ್ತೆ, ಅದ್ರ ಜೊತೆಗೆ ಒಂದು ನಿಮಗೆ ಈ ಥರ ಒಂದು ಪೌಚ್ ಬರುತ್ತೆ. ಸೊ ಅನ್ಬಾಕ್ಸ್ ಮಾಡಿದಾಗ ನಿಮಗೆ ಕಾಣಿಸುವಂಥದ್ದು Insta 360 ಕ್ಯಾಮ್ರಾ, ಅದ್ರ ಜೊತೆಗೆ ಒಂದು 2 ಪೌಚ್. ಸೊ ಇದಿಷ್ಟು ಬರುತ್ತೆ. ಸೊ ಈಗ ನೀವು ಕೇಳ್ಬೋದು, ಈಗ ಮೋಟೋ ವ್ಲಾಗಿಂಗ್ ಹಿಂಗೆ ಮಾಡೋಕ್ಕೆ ಅಥವಾ ನೀವೇನಾದ್ರು ಜಾಸ್ತಿ ಕಾರ್ ವ್ಲಾಗ್ಸ್ ಎಲ್ಲ ಮಾಡ್ತೀರಾ ಅಂದರೆ ಅದಕ್ಕೆ ಒಂದು ಮೋಟೋ ಕಿಟ್ ಬರುತ್ತಲ್ಲ ಅದೆಲ್ಲಿಂತ, ಅದು ಸಪ್ರೇಟ್ ಬಾಕ್ಸಲ್ಲಿ ಬರುತ್ತೆ. ಅದರಲ್ಲಿ ನಿಮಗೆ ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ ಈ ಥರದ್ದು. ಇಲ್ಲಾಂದ್ರೂ ನೀವು ಸೆಲ್ಫಿ ಸ್ಟಿಕ್ ಸಪ್ರೇಟಾಗಿ ತೊಗೋಬೋದು, 1600 ರೂಪಾಯಿ. ಮೋಟೋ ವ್ಲಾಗ್ ಸೆಟ್ಟಲ್ಲಿ ನಿಮಗೆ ಇದೊಂದು ಬರುತ್ತೆ. ಸೊ ಆಮೇಲೆ ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಪೌಚ್ ಬರುತ್ತೆ. ಸೊ ಇದಿಷ್ಟು ಸೆಟಪ್ಪು. ಇನ್ನು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ತಿಳ್ಕೊಬೇಕು, ಇದರಲ್ಲಿ Insta 360ಲಿ DJ ಥರ ಇಂಟರ್ನಲ್ ಮೆಮೊರಿ ಬರೋಲ್ಲ. ಸೊ ಮೆಮೊರಿ ಕಾರ್ಡ್ ಇಲ್ಲದೆ ವರ್ಕ್ ಆಗೋಲ್ಲ. ಸೊ ಯಾವ ಮೆಮೊರಿ ಕಾರ್ಡ್ ಬೇಕು ಅಂತ ಏನಾದರೂ ಡೀಟೇಲ್ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ಮೆಮೊರಿ ಕಾರ್ಡ್ದು ಲಿಂಕ್ನ ನಿಮಗೆ ಕೊಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಥಿಂಗು ಇದು ಲೆನ್ಸ್ ಗಾರ್ಡು. ಸೊ Insta 360 ತೊಗೊಂಡಿದ ತಕ್ಷಣ ಖರ್ಚು ಜಾಸ್ತಿ ಆಬ್ವಿಯಸ್ಲಿ, ಬಟ್ ಇದು ನೀವು ನೆಸಿಟಿ ಇದ್ದೇ ಇದೆ. ನೀವು ಮೆಮೊರಿ ಕಾರ್ಡ್ ಥರನೇ ಇದು ಲೆನ್ಸ್ ಗಾರ್ಡ್ ತೊಗೊಳ್ಳಬೇಕು, ಇಲ್ಲಾಂದರೆ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ ಯಾವತ್ತಾದರೂ ಡ್ಯಾಮೇಜ್ ಆಗಿ ಬಿದ್ದು ಏನಾದರೂ ಆದರೆ ಅಂತ. ಸೊ ಈ ಸೆಲ್ಫಿ ಸ್ಟಿಕ್ಕು ನಿಮಗೆ ಆಲ್ಮೋಸ್ಟ್ 120 ತನಕ ಹೋಗುತ್ತೆ. ಇದಕ್ಕಿಂತ ಚಿಕ್ಕ ತೊಗೊಳಕ್ಕಿಂತ ನನ್ನ ಸಜೆಷನ್ನು ಒಂದೇ ಸಲ ಇನ್ವೆಸ್ಟ್ ಮಾಡಿಬಿಟ್ಟು ಈ ಥರ ತೊಗೊಳ್ಳಿ. ಯಾಕಂದರೆ ಕಾರ್ ವ್ಲಾಗ್ಸ್ ಎಲ್ಲ ಮಾಡ್ತೀರಾ ಅಥವಾ ಟ್ರಾವೆಲ್ ವ್ಲಾಗ್ಸ್ ಮಾಡ್ತೀರಾ, ಫೇಕ್ ಏನಾದರೂ ಡ್ರೋನ್ ಶಾಟ್ ತೆಗಿಬೇಕು ಅಂತ ಅಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ. ತುಂಬ ಇಷ್ಟ ಆಗಿದ್ದು ಬಂದ್ಬಿಟ್ಟು ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಇದೊಂದು ಈ ಥರ ಕ್ಲ್ಯಾಂಪ್ ಕೊಡ್ತಾರೆ. ಈ ಕ್ಲ್ಯಾಂಪು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಐ ಡೋಂಟ್ ನೋ ಬೇರೆ ಕಂಪ್ನಿಯವರು ಏನೋ ಟೆಲಿಸಿನೆಲ್ಲ ಇದೆ, ಅವರು ಇದನ್ನು ಕಾಪಿ ಮಾಡಬೇಕು. ಆ್ಯಕ್ಚುಲಿ ಇನ್ಸ್ಟಾದಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ಇದನ್ನು ಒಂದೇ ಆ್ಯಂಗಲಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಈಗ ಸ್ಟಿಕ್ ಎಲ್ಲೋ ಕ್ಯಾಮ್ರಾ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದು ಹೆಂಗೆ ಅಂದರೆ ಹ್ಯಾಂಡ್ಲ್ ಬಾರ್ಗೆ ಹಿಂಗೆ ಕೂರುತ್ತೆ, ಇಲ್ಲ ನೀವೇನಾದರೂ ರೇರು ಟಾಪ್ ರ್ಯಾಕಿಗೆ ಸಿಕ್ಸ್ಕೋಬೇಕಾಗಿ ಕೂರುತ್ತೆ, ಇಲ್ಲಾಂದರೆ ಇನ್ನೊಬ್ಬನ ಬೈಕಿಗೆ ಸಿಕ್ಕಿಸಿ ನೀವು ರೈಡ್ ಮಾಡ್ತಾ ಇರೋದೇನೋ ವೀಡಿಯೋ ಮಾಡಬೇಕಾ, ಆ ಥರದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದು ಒನ್ ಆಫ್ ದಿ ಫೇವ್ರೆಟ್ ಟೂಲ್ ನನಗೆ. ನಾನು ತುಂಬ ಕಡೆ ಸ್ಪ್ಯಾನರಲ್ಲಿ ಟೈಟ್ ಮಾಡೋದು ಆ ಥರ ಎಲ್ಲ ಮಾಡ್ತೀವಿ, ಅದಕ್ಕಿಂತ ಇದು ಈಸಿ ಸೆಟಪ್ಪು, ಎಲ್ಲಿ ಬೇಕಾದ್ರಲ್ಲಿ ಚೇಂಜ್ ಮಾಡ್ಕೋಬೋದು. ಅದ್ರ ಜೊತೆ ಇದನ್ನು ಟೈಟ್ ಮಾಡೋಕ್ಕೆ ಒಂದು ಪ್ಲಾಸ್ಟಿಕ್ದು ಒಂದು ಈ ಥರ ಟೂಲ್ ಕೊಟ್ಟಿರ್ತಾರೆ. ಸೊ ಇದಿಷ್ಟು ಕ್ವಿಕ್ಕಾಗಿ ಆಕ್ಸರೀಸ್ ಬಗ್ಗೆ ಓಪನ್ ಮಾಡಿದ ತಕ್ಷಣ ಬಾಕ್ಸಲ್ಲಿ ಕ್ಯಾಮ್ರಾ ಬರುತ್ತೆ, ಅದ್ರ ಜೊತೆಗೆ ಒಂದು ಏನೋ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾನೆ Insta 360ದು. ಆಮೇಲೆ ಒಂದು C ಟೈಪ್ ಚಾರ್ಜರ್ ಬರುತ್ತೆ. ಸೊ X3 ಎಲ್ಲ C ಟೈಪ್ ಇಲ್ಲ, X4 ಬಂದ್ಬಿಟ್ಟು C ಟೈಪ್ ಚಾರ್ಜಿಂಗ್ ಬರುತ್ತೆ, X3ಲೂ ಬರುತ್ತೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ರಿಮೂವಲ್ ಲೆನ್ಸ್ ಗಾರ್ಡು. ಸೊ ಈಗ ಲೆನ್ಸ್ ಗಾರ್ಡ್ ನಾನು ಹೇಳ್ದಂಗೆ ಒಂದು ಎಕ್ಸ್ಟ್ರಾ ತೊಗೊಂಡು ಇಟ್ಕೊಳ್ಳೋದು ಬೆಟರ್, ಯಾಕಂದರೆ ಬ್ರೇಕ್ ಆದರೆ ಹೋಯ್ತು. ಇದೊಂದು ಬಿಗ್ ಅಡ್ವಾಂಟೇಜು X5 ಮತ್ತು X4ಗೆ. X4ಅಲ್ಲಿ ಇದರ ನಾನು ಹೇಳಿದ್ನಲ್ಲ, ಈಗ X4ಅಲ್ಲಿ ಬಂದ್ಬಿಟ್ಟು ಲೆನ್ಸ್ ಗಾರ್ಡ್ನ ಇದನ್ನು ಚೇಂಜ್ ಮಾಡ್ಬೋದು. ಇದು ಸುಮ್ಮನೆ ಹಿಂಗೆ ತಿರುಗಿಸಿದ್ರೆ ಓಪನ್ ಆಗುತ್ತೆ, ಹಿಂಗೆ ನೋಡಿ, ಜಸ್ಟ್ ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಅದೇ X5ಲಿ ಇದೇನಾದ್ರು ಹೋದರೆ ಫುಲ್ ನೀವು ಪೀಸೇ ತೊಗೋಬೇಕು, ಫುಲ್ಲು ಲೆನ್ಸ್ ಇದೇ ತೊಗೋಬೇಕು. ಇದರಲ್ಲಿ ಹೋದರೆ 600 ರೂಪಾಯಿ ಅಷ್ಟೇ. ಅದರಲ್ಲಿ ನೀವು ಹೋದರೆ ವಿತ್ ಲೆನ್ಸು ಒಂದು 3000 ರೂಪಾಯಿ ಆಗುತ್ತೆ. ಸೊ ಅದೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಓವರ್ ಲೇಟೆಸ್ಟ್ ಮಾಡಲ್ಲು X5ಗೂ X4ಗೂ ಕಾಸ್ಟ್ ಕನ್ಸಿಡರ್ ಮಾಡ್ತಾ. ಬಟ್ ಫೀಚರ್ ವೈಸು ಅದು ಇದಕ್ಕಿಂತ ತುಂಬ ಇದೆ. ಬಟ್ ನಾನು ಹೇಳೋದು ಮೋಟೋ ವ್ಲಾಗಲ್ಲಿ ನೀವು ಒಂದೇ ಆ್ಯಂಗಲ್ ತೋರ್ಸೋಕ್ಕಾಗಲ್ಲ, ಎಲ್ಲ ಕ್ಯಾಮ್ರಾಸ್ ಇಟ್ಕೊಂಡಿರಬೇಕು. ಅದರಿಂದ X3 ಅಥವಾ X4ಗೆ ದುಡ್ಡು ಖರ್ಚು ಮಾಡಿ ಸುಮ್ಮನೆ X5ಗೆ ಮನೇಲಿ ಪ್ರೆಷರ್ ಹಾಕಿ 50-60 ಸಾವಿರ, ಯಾಕಂದರೆ ನೀವು ತೊಗೊಂಡ್ಮೇಲೆ ಆಲ್ಮೋಸ್ಟ್ ಆಕ್ಸರೀಸ್ಗೆಲ್ಲ ಸೇರಿ 65 ಸಾವಿರ ಆಗಿಬಿಡುತ್ತೆ ನೀವು X5 ತೊಗೊಂಡ್ರೆ. X4 ನಮ್ಗೆ ಒಳ್ಳೆ ಒಂದು ಬಜೆಟ್ ಪ್ರೈಸೆಲ್ಲ ಬರುತ್ತೆ. ಸೊ ಅದರಿಂದ
ಪ್ರೈಸ್ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನೀವು ಗೂಗಲಲ್ಲಿ ಚೆಕ್ ಮಾಡಿ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಯಾರೋ ಮೋಟೋ ವ್ಲಾಗರ್ಸ್ ಕೊಡೋರಿದ್ರೆ ಅಪ್ಡೇಟ್ ಮಾಡೋರು ಫೇಸ್ಬುಕ್ ಮಾರ್ಕೆಟಲ್ಲಿ ನಿಮಗೆ ಜೆನ್ಯೂನ್ ಅನಿಸಿದ್ರೆ ಖಂಡಿತವಾಗ್ಲೂ ತೊಗೋಬೋದು. ಯಾಕಂದ್ರೆ ತುಂಬ ಜನ ಕಾಂಟ್ಯಾಕ್ಟಲ್ಲಿದ್ದಾರೆ, ಮೇ ಬಿ ಅವ್ರು ಯಾವತ್ತೂ ಜೆನ್ಯೂನಾಗೇ ಇರ್ತಾರೆ ಮೋಟೋ ವ್ಲಾಗಿಂಗ್ ಅಂತ ಯೂಸ್ ಮಾಡೋರು. ಅಷ್ಟು ಈಸಿಯಾಗಿ ಸುಮ್ಮನೆ ಯಾರಿಗೋ ಪ್ರೆಷರ್ ಮಾಡ್ಬಿಟ್ಟು ಮಾರಲ್ಲ ಅನ್ನೋದು ನನ್ನ ಅನಿಸಿಕೆ. ನನಗೆ ಹರ್ಷ ಅವರು ಇದನ್ನು ಕೊಟ್ಟಿದ್ದು, ಸ್ನೋಪ್ ಟ್ರಾವೆಲರ್. ಸೊ ಅವ್ರಿಗೊಂದು ಒಳ್ಳೆ ಪ್ರೈಸಿಗೆ ಸಿಕ್ಕಿತ್ತು. ಅವ್ರು X5 ಅಪ್ಡೇಟ್ ಆದರು. ನಾನು ಅವ್ರ ಹತ್ರ ತೊಗೊಂಡೆ. ಆಲ್ಮೋಸ್ಟ್ ನ್ಯೂ ಥರನೇ ಇತ್ತು, ಏನೂ ಚೇಂಜ್ ಇಲ್ಲ. ಓಕೆ, ಸೊ ಈ ಥರ ನಿಮ್ಗೆ ಆಫರ್ ಬಂದರೆ ಖಂಡಿತವಾಗ್ಲೂ ತೊಗೊಳ್ಳಿ. ಇನ್ನು ನೀವು ಕೇಳ್ಬೋದು ಇದೇನು ಪೌಚಸ್ ಅಂತ. ಸುಮ್ಮನೆ ಹಿಂಗೆ ಟಕಿನ್ ಮಾಡೋಕ್ಕೆ, ಅಂದರೆ ಒಳಗಡೆ ಹಿಂಗೆ ಹಾಕೋಕ್ಕೆ. ಇನ್ನೊಂದು ಬಂದುಬಿಟ್ಟು ಫುಲ್ಲು ಇನ್ನೂ ಪ್ಯಾಕ್ಟು, ಅಂದರೆ ಇದೆಲ್ಲ ಮೋಟೋ ವ್ಲಾಗ್ ಆ್ಯಕ್ ಸೀರೀಸಲ್ಲಿ ಬರೋದು. ನಾರ್ಮಲ್ ಕ್ಯಾಮ್ರಾ ತೊಗೊಂಡ್ರೆ ಇದೊಂದೇ ಸಿಗೋದು ನಿಮಗೆ. ಇದು ಆಮೇಲೆ ಚಾರ್ಜರ್ ಬರುತ್ತೆ. ಮೋಟೋ ವ್ಲಾಗ್ ಆ್ಯಕ್ ಸೀರೀಸ್ ತೊಗೊಂಡ್ರೆ ನಿಮಗೆ ಇದು, ಆಮೇಲೆ ನಾನು ಹೇಳ್ದಂಗೆ ಸೆಲ್ಫಿ ಸ್ಟಿಕ್ ಒಂದು ಎಕ್ಸ್ಟ್ರಾ ಬರುತ್ತೆ. ಓಕೆ, ಸೊ ಈಗ ಆನ್ ಮಾಡೋಣ ಒಂದು ಸಲ. ಸೊ ಸ್ನೇಹಿತರೆ, ಇಲ್ಲಿ ಆನ್ ಬಟನ್ ಬರುತ್ತೆ, ಇಲ್ಲಿ ನಿಮಗೆ ಶಟರ್ ಬಟನ್ ಬರುತ್ತೆ, ಇಲ್ಲಿ ಮುಂದ್ಗಡೆ ಶಟರ್ ಬಟನ್ನು. ಓಕೆ, ಇದು ಏನಾದರೂ ಮೋಡ್ ಚೇಂಜ್ ಮಾಡ್ಕೋಬೇಕು ಅಂದರೆ ಅದು ಬರುತ್ತೆ. ಆಮೇಲೆ ಸೆಟ್ಟಿಂಗ್ಸಲ್ಲಿ ನಿಮಗೆ 360 ಸೆಟ್ಟಿಂಗ್ಸು, ಅಥವಾ ನಾರ್ಮಲ್ ನಮ್ಮ DJ ಆ್ಯಕ್ಷನ್ ಕ್ಯಾಮ್ರಾ ಥರ ಏನಾದ್ರು ರೆಕಾರ್ಡ್ ಮಾಡಬೇಕಾ 360 ಬೇಡವಾ ಅಂದರೆ ಆ ಥರ ಮಾಡ್ಕೋಬೋದು. 360 ಆನ್ ಮಾಡಿಕೊಂಡ್ರೆ ಈ ಥರ ಫುಲ್ಲು ನಿಮಗೆ ರೊಟೇಷನಲ್ಲಿ ತೋರಿಸುತ್ತದು. ಇನ್ನು ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಇದ್ದಾವೆ ಇಲ್ಲಿ. ಅಲ್ಟ್ರಾ ಅಂದರೆ ಇನ್ನೂ ಸ್ವಲ್ಪ ವಿಡ್ತಲ್ಲಿ ಬರಬೇಕಾ, ಈ ಥರ ಎಲ್ಲ ಕೆಲವೊಂದು ರೆಸೊಲ್ಯೂಷನ್ಸು. ಯೂಶ್ವಲಾಗಿ 4K ಅಲ್ಲಿ ರೆಕಾರ್ಡ್ ಮಾಡೋದು ಬೆಟರು. ಓಕೆ, ನೋಡಿ ಇಲ್ಲಿಗೆ ಬಂದರೆ ನೀವು ಸೆಟ್ಟಿಂಗ್ಸಿಗೆ ಬಂದರೆ ಸಿಂಗಲ್ ಲೆನ್ಸಾ 360 ಅಂತ ಕೇಳುತ್ತೆ. ನನ್ನ ಸಜೆಷನ್ ಯಾವಾಗಲೂ 360 ಇಟ್ಕೊಳ್ಳಿ. ಯಾಕಂದರೆ ಆಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆ ನಿಮಗೆ ಒಂದು ಕಂಫರ್ಟ್ನೆಸ್ ಸಿಗುತ್ತೆ. ಆ ಕಡೆ ಈ ಕಡೆ ಮಾಡ್ಕೋಬೇಕು, ಯಾವ ಆ್ಯಂಗಲ್ ಬೇಕು, ಏನು ಚೇಂಜ್ ಮಾಡ್ಕೋಬೇಕು ಅಂತ. ಸಿಂಗಲ್ ಲೆನ್ಸಲ್ಲಿ ಮಾಡ್ಕೊಂಡ್ರೆ ಹಿಂಗೆ ತೆಗಿಬೇಕು, ಈ ಥರ ಆಗೋಲ್ಲ. ಈ ಕಡೆ ಮೂವ್ಮೆಂಟ್ ಮಾಡ್ತೀವಲ್ಲ, ಈ ಥರ ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ. ಅದರಿಂದ 360 ತೊಗೊಂಡ್ರೆ ನೀವು ರೆಕಾರ್ಡಿಂಗ್ ಆದಮೇಲೆ ಎಡಿಟಿಂಗ್ ಮಾಡ್ತೀರಲ್ಲ, ವೀಡಿಯೋ ಹಾಕೋಕ್ಕೆ ಯೂಟ್ಯೂಬ್ಗೆ, ಆವಾಗ ಯಾವ ಕಡೆ ತೋರಿಸ್ಬೇಕು ಅನ್ನೋದು ಡಿಸೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಕಡೆ ಈಗ ತೋರಿಸ್ಕೋಬೇಕು ಅಂದ್ಕೊಳ್ಳಿ, ಹಿಂಗೆ ಹಾಕ್ಕೊಂಡ್ರೆ ನನ್ನ ಕಡೆಗೆ ಹೋಗುತ್ತೆ ಬ್ಯಾಕಲ್ಲು, ಅಂದರೆ ಆಫ್ಟರ್ ರೆಕಾರ್ಡಿಂಗು. ಸೊ ಇದೊಂದೇ ಮೇನ್ ಅಡ್ವಾಂಟೇಜ್. ನಿಮ್ಗೆ ಗೊತ್ತಿರೋದು ಆಲ್ರೆಡಿ 360 ಕ್ಯಾಮ್ರಾದು. ಇದನ್ನು ಕಂಪ್ಲೀಟ್ ಮೋಟೋ ವ್ಲಾಗ್ ಸೆಟಪಾಗಿ ಯೂಸ್ ಮಾಡ್ಬೋದು. ಡೆಫಿನೆಟ್ಲಿ ಮಾಡ್ಬೋದು. ಆದರೆ ಕಂಪೇರ್ ಮಾಡಿದ್ರೆ GoPro ಅಥವಾ DJಗೆ ಅಷ್ಟು ಕನ್ವೀನಿಯೆಂಟ್ ಇರಲ್ಲ. ಬಿಕಾಸ್ ಇದ್ರದ್ದು ಮೈಕ್ ಕ್ಲಾರಿಟಿ ಆಗಲಿ, ಇದ್ರದ್ದು ಮೈಕ್ ಸೆಟಪ್ ಆಗಲಿ, ಪ್ರತಿಯೊಂದೂ ಸ್ವಲ್ಪ ಬಲ್ಕಿಯಾಗಿ ಬರುತ್ತೆ. ಆಮೇಲೆ ಕ್ಯಾಮ್ರಾನು ಕಂಪೇರ್ ಟು ಲೇಟೆಸ್ಟ್ DJ ಕ್ಯಾಮ್ರಾಸ್ ಇದು ಸ್ವಲ್ಪ ಹೆವಿ ಇದೆ. ಆಮೇಲೆ ಹೆಲ್ಮೆಟಲ್ಲಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ಮೋಟೋ ವ್ಲಾಗಲ್ಲಿ ನೀವೇನಾದರೂ ಒಂದು ಡಿಫ್ರೆನ್ಸ್ ತರಬೇಕು, ಅಥವಾ Insta360 ಅಥವಾ ಇನ್ಸ್ಟಾಗ್ರಾಮ್ಗೆ ಯೂಸ್ ಮಾಡಬೇಕು ಅಂದರೆ ದಿಸ್ ಈಸ್ ಬೆಸ್ಟು. ಖಂಡಿತವಾಗ್ಲೂ ನಿಮಗೆ ಮೋರ್ ಆ್ಯಂಡ್ ಮೋರ್ ಫಾಲೋವರ್ಸ್ನ ತಂದು ಕೊಡುತ್ತೆ ಇಫ್ ಯು ಹ್ಯಾವ್ ಗುಡ್ ಎಡಿಟಿಂಗ್ ಸ್ಕಿಲ್ಲು. ಆಮೇಲೆ ನಾನು ಹೇಳೋದು, ಇದಕ್ಕೆ ನಿಮಗೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಕ್ಯಾಮ್ರಾಸ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಹಂಗಂದ್ಬಿಟ್ಟು ತೊಗೊಳ್ಳೇಬಾರ್ದು ಅಂತಲ್ಲ, ಟ್ರಾವೆಲಿಂಗಿಗೆ ಒಂದು ಮೆಮೊರಿ ಪ್ಯಾಕಾಗಿ ಯೂಸ್ ಮಾಡ್ಬೋದು. ಬಿಕಾಸ್ ಇದನ್ನು ನೀವು ಹೆಲ್ಮೆಟ್ಗೆ ಹಾಕಿದರೆ ಮುಂದೆ ಯಾರೋ ಮಾತಾಡ್ತಿದ್ದಾರೆ ಅಂದರೆ ಕ್ಯಾಮ್ರಾ ತಿರುಗಿಸೋ ಅವಶ್ಯಕತೆ ಇಲ್ಲ, ಹಿಂಗೆ ಇಟ್ಕೊಂಡೆ ಹಿಂಗೆ ರೆಕಾರ್ಡಿಂಗ್ ಆಗುತ್ತೆ. ಸೊ ಅದೊಂದು ಅಡ್ವಾಂಟೇಜು. ಸೊ ಈಗ ನಾನು ಬೇಕಾದ್ರೆ ಕ್ವಿಕ್ಕಾಗಿ ಇದನ್ನು ನಮ್ಮ ಬೈಕಲ್ಲಿ ಸೆಟಪ್ ಮಾಡಿಬಿಟ್ಟು ನಿಮಗೆ ಕ್ವಿಕ್ಕಾಗಿ ಒಂದೊಂದೇ ಆ್ಯಂಗಲಲ್ಲಿ ವೀಡಿಯೋ ಮಾಡಿಬಿಟ್ಟು ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಖಂಡಿತವಾಗ್ಲೂ ನಾನು X5ಗಿಂತ ಬೆಟರ್ ಅನ್ನೋದು ಈ ವಿಷಯಕ್ಕೆ. ಇದು ಹೊಡೆದೋದ್ರೆ ಈ ಥರ ಲೆನ್ಸು ಆನ್ಲೈನಲ್ಲಿ ಸಿಗುತ್ತೆ, ಹಾಕೋಬೋದು. X5 ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವು, ಹೋದರೆ ನಾವೇ ಹಾಕೋಬೋದು, ಬಟ್ ಲೆನ್ಸ್ ಫುಲ್ಲು ಚೇಂಜ್ ಮಾಡಬೇಕು. X5 ಇದಕ್ಕಿಂತ ಅಡ್ವಾಂಟೇಜ್ ಏನಂದರೆ X5 ಇಲ್ಲಿ ನಿಮಗೆ ಬಂದ್ಬಿಟ್ಟು ಮ್ಯಾಗ್ನೆಟ್ ಬರುತ್ತೆ. ಓಕೆ, ಆರಾಮಾಗಿ ಮೌಂಟ್ ಆಗುತ್ತೆ. ಇದರಲ್ಲಿ ಮ್ಯಾಗ್ನೆಟ್ ಬರಲ್ಲ. ಸೊ ಅದೊಂದು X5ಗೂ X4ಗೂ ಡಿಫ್ರೆನ್ಸು. ಆಮೇಲೆ ಅದ್ರದ್ದು ಕ್ಯಾಮ್ರಾ ಕ್ಲಾರಿಟಿ ಇನ್ನೂ ಸ್ಪೆಕ್ ವೈಸು ಇನ್ನೂ ತುಂಬ ಸೂಪರ್ ಆಗಿದೆ. ನೈಟ್ ವಿಷನ್ನು ತುಂಬ ಕ್ರೇಜಾಗಿ ಬರುತ್ತೆ X5. ಬಟ್ ಇದು ಮೋರ್ ದೆನ್ ಇನಫು. ಬೇಕಾದ್ರೆ ಸ್ಯಾಂಪಲ್ ಶಾರ್ಟ್ಸ್ ನಾನು ಹಿಂಗೆ ಹಾಕ್ತೀನಿ ಹಿಮಾಲಯನ್ಗೆ ಇದನ್ನು ಸೆಟ್ ಮಾಡಿಬಿಟ್ಟು. ಸೊ ನೆಕ್ಸ್ಟು ನಾವು ಮೋಟೋ ವ್ಲಾಗ್ ಸೆಟಕ್ಕೆ ಸ್ವಿಚ್ ಆಗೋಣ. ಸ್ನೇಹಿತರೆ, ಮೈಕ್ ಹಾಕ್ಕೊಂಡಿಲ್ಲ, ನಾಯ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಮೊದಲನೇ ಆ್ಯಂಗಲ್ ಬಂದ್ಬಿಟ್ಟು ಸುಮ್ಮನೆ ಇದು ಫ್ರಂಟಲ್ಲಿರೋದು ನೀವು ತೆಗಿಬೇಕು ಅಂದರೆ ಮುಂದೆ ನೀವು ಮಾತಾಡ್ತಿರೋದು ಅಥವಾ ಮೈಕ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಾ, ನೀವು ರೈಡ್ ಮಾಡಿಸೋದು ಕಾಣಬೇಕು ಅಂದರೆ ಸೊ ಇದೊಂದು ವ್ಯೂ. ಸೊ ಇದರಲ್ಲಿ ಹೆಂಗೆ ಬರುತ್ತೆ ನೋಡೋಣ. ಅದಾದಮೇಲೆ ಸ್ಟಿಕ್ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸ್ಟಿಕ್ ಹಾಕ್ಬಿಟ್ಟು ಬೇಕಾದ್ರೆ ಡ್ರೋನ್ ಶಾಟ್ ಥರನೂ ತೆಗಿಬೋದು, ಇಲ್ಲ ಹೆಲ್ಮೆಟ್ಗೂ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಗಾಡಿದು ಇನ್ನೊಬ್ರು ಹೆಲ್ಪ್ ಇಲ್ಲದೇ ಸ್ಟಿಕ್ ಹಾಕ್ಕೊಂಡಾಗ ನಿಮ್ಮ ಗಾಡಿದು ಫ್ರಂಟ್ ಪೋರ್ಷನು, ಈ ಪೋರ್ಷನ್ ಇದೆಯಲ್ಲ, ರೈಡ್ ಮಾಡ್ಬೇಕಾದ್ರೆ ಕಾಣಿಸ್ಬೇಕು ಅಂದರೆ ಸ್ಟಿಕ್ ಹಾಕ್ಕೊಂಡು ಮಾಡ್ಬೋದು.
ನಾನು ಏನಕ್ಕೆ ಸೇಫ್ ಅಂತೀನಿ ಅಂದರೆ ಎಷ್ಟೇ ಅಂದರೆ ಸ್ಪೀಡಾಗಿ ಹೋದ್ರೂ ಯಾವುದೇ ಆಬ್ಜೆಕ್ಟಲ್ಲಿ ನಿಮಗೆ ಅಡ್ಡ ಬರಲ್ಲ ಅಲ್ಲ. ಸೊ ಫ್ರಂಟಲ್ಲಿ ಅಂದರೆ ಮುಂದೆದು ವ್ಯೂ ತೋರಿಸ್ಬೋದು, ಎಡಿಟಿಂಗಲ್ಲಿ ಹಿಂದೆದು ವ್ಯೂ ತೋರಿಸ್ಬೋದು. ಸೊ ಲಾಂಗ್ ರೈಡ್ಗೆಲ್ಲ ಕೆಲವರು ಇದನ್ನು ಅಂದರೆ ಸೆಟಪ್ ಬಿಚ್ಚೋದೇ ಇಲ್ಲ, ಹಿಂಗೆ ಇಟ್ಕೊಂಡಿರ್ತಾರೆ. ಇನ್ನು ಇದೇ ಕ್ಲ್ಯಾಂಪ್ನ ನೀವು ಬೇಕಾದ್ರೆ ಇಲ್ಲಿ ಈ ಆ್ಯಂಗಲಲ್ಲಿ ತೋರಿಸ್ಬೇಕು, ಹಿಂದೆಯಿಂದ ತೋರಿಸ್ಬೇಕು ಅಂದರೆ ಬೇಕಾದ್ರೆ ಹಿಂದೆಯಿಂದ ಒಂದು ಆ್ಯಂಗಲಲ್ಲಿ ವೀಡಿಯೋ ಮಾಡೋಣ. ಅದಾದಮೇಲೆ ಸ್ಟಿಕ್ ಯೂಸ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಸ್ವಲ್ಪ ಸೇಫಾಗಿರಬೇಕು, ತುಂಬ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಗಾಡಿ ಅಡ್ಡ ಬಂದಾಗೆಲ್ಲ. ಸೊ ತೋರಿಸ್ತೀನಿ ಅದನ್ನು. ಸದ್ಯಕ್ಕೆ ಇದನ್ನು ಹಿಂದಕ್ಕೆ ಶಿಫ್ಟ್ ಮಾಡೋಣ. ಮೋಟೋ ಜಿ ಪಿ ಆ್ಯಂಗಲ್ ಅಂತ ಹೇಳ್ತಾರೆ, ಹಿಂದೆಯಿಂದ ರೈಡ್ ಮಾಡಬೇಕಾದ್ರೆ ಅಂದರೆ ಹಿಂದೆಯಿಂದ ಪೋರ್ಷನ್ ತೋರಿಸೋದು ಗಾಡಿ ಬ್ಯಾಕ್ ಸೈಡಿಂದ. ಸೊ ಇದೊಂದು ಆ್ಯಂಗಲ್ ಸ್ವಲ್ಪ ದೂರ ಟ್ರೈ ಮಾಡೋಣ. ಆಮೇಲೆ ಇದನ್ನು ಫ್ರಂಟಿಗೆ ಶಿಫ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಸಿಂಗಲ್ ಆಗಿ ನೀವು ಓಡಿಸ್ತಾ ಇದ್ರೆ ಸೋಲೋ ರೈಡ್ ಜಾಸ್ತಿ ಮಾಡ್ತೀರಾ ಅಂದರೆ ಬೈಕ್ ವ್ಯೂ ತೆಗಿತಾ ಇರಬೇಕು, ಅಂದರೆ ಓಡಿಸ್ತಾರ ತೆಗಿಬೇಕು ಅಂದರೆ ಸೇಮ್ ಸೆಟಪ್ನ ಸ್ನೇಹಿತರೆ ಹ್ಯಾಂಡ್ಲ್ ಬಾರ್ಗೆ ಫಿಟ್ ಮಾಡ್ಬಿಟ್ಟು ಮುಂದಕ್ಕೆ ಹಾಕೋದು. ಸೊ ಡೈರೆಕ್ಟಾಗಿ ಎರಡೂ ವೀಡಿಯೋನ ಹಾಕ್ತೀನಿ. ಒಂದು ಸಲ ಈ ಮೋಟೋ ಜಿ ಪಿ ಸೆಟಪ್ ಅಂದರೆ ರೇರ್ ವ್ಯೂನ, ಅದಾದಮೇಲೆ ಒಂದು ಸಲ ಫ್ರಂಟ್ ವ್ಯೂ ಸೇಮ್ ಸ್ಟಿಕ್ಕನ್ನ ಅಲ್ಲಿಗೆ ಸೆಟಪ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ನೀವು ಎಷ್ಟು ಬೇಕಷ್ಟು ಉದ್ದ ಮಾಡ್ಕೋಬೋದು, ನಿಮಗೆ ಎಷ್ಟು ಕಂಫರ್ಟೇಬಲು. ಅಂದರೆ ಅಕ್ಕಪಕ್ಕ ರೌಡಿಗೆ ಖಾಲಿ ಇದೆ. ಸೊ ಹಂಗಂದ್ಬಿಟ್ಟು ಇದನ್ನು ತುಂಬ ಏನೋ ಜಂಕ್ಷನಲ್ಲಿ ಹೋಗ್ಬೇಕಾದ್ರೆ ಸೋಲೋ ರೈಡ್ ಮಾಡಬೇಕಾದ್ರೆ ಎಲ್ಲ ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ಹಾಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಸೊ ಸದ್ಯಕ್ಕೆ ಹಿಂಗೆ ಹೊಡೆಯೋಣ. ಸ್ನೇಹಿತರೆ, ಈ ಮೌಂಟದು ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಯಾವ ಆ್ಯಂಗಲ್ ಬೇಕಾದ್ರೆ ತಿರ್ಸ್ಕೊಬೋದು. ನೀವು ಆ ಕಡೆಗಾದರೂ ತಿರ್ಸ್ಕೊಳ್ಳಿ, ಅಂದರೆ ಅಷ್ಟು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಸೊ ಇದು ಈ ಕ್ಲ್ಯಾಂಪು. ಸೊ Insta360 ಅವರು ಈ ವಿಷಯದಲ್ಲಿ ತುಂಬ ಒಂಥರ ಥಾಟ್ಫುಲ್ಲಾಗಿ ಮಾಡಿದ್ದಾರೆ. ಬಟ್ ಈ ಆ್ಯಂಗಲ್ ಇದೆಯಲ್ಲ ತುಂಬ ರಿಸ್ಕ್. ಇದು ಫುಲ್ ಎಕ್ಸ್ಟೆಂಡ್ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು ಡ್ರೋನ್ ಶಾಟ್ ಬರೋ ಥರನೇ ಮಾಡಿದ್ದೀನಿ. ಸೊ ಈಗ ರೈಡ್ ಮಾಡಬೇಕಾದ್ರೆ ಒಂದೇನೋ ಒಂದು ಕ್ಲಿಪ್ ತೆಗಿಬೇಕು ಅಂದರೆ ದಿಸ್ ಈಸ್ ಸೇಫು. ರೈಡ್ ಆ್ಯಕ್ಚುಲಿ ತುಂಬ ನೀವು ಒಂದು 10 ಕಿಲೋಮೀಟ್ರೂ ಈ ಥರ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ಕಟ್ಟಾಗೋ ಚಾನ್ಸಸ್ ಇದೆ, ಯಾಕಂದರೆ ಲೋಡ್ ಬೀಳುತ್ತಲ್ಲ. ಬಟ್ ಫ್ರಂಟಲ್ಲಿ ಯಾರೂ ಇಲ್ಲ ನಿಮಗೆ, ಅಂದರೆ ನಿಮ್ಮ ವೀಡಿಯೋನ ತೆಗಿಯೋಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು. ನಾನೊಂದು ಸಲ ಈ ಆ್ಯಂಗಲಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದ್ರದ್ದು ಬೇಕಾದ್ರೆ ಎಕ್ಸ್ಟೆನ್ಷನ್ ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ಸೇಫಾಗಿ ಓಡಿಸ್ಬೋದು. ಬೇಕಾದ್ರೆ ನೋಡಿ ಈ ಆ್ಯಂಗಲು ಇಷ್ಟು. ಸೊ ಇಷ್ಟೆಲ್ಲ ಸೇಫಾಗಿ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡೋದ್ರಿಂದ ಒಂದು ಸ್ವಲ್ಪ ರಿಸ್ಕಿ. ಸೊ ಹುಷಾರಾಗಿ ಈ ಆ್ಯಂಗಲಲ್ಲಿ ಒಂದು ಸಲ ತೋರಿಸ್ಬಿಟ್ಟು ಆಮೇಲೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಣ. ನನ್ನೊಲವುನಿ ಗೆಲುವುನಿ ಚಂದದ ಚೆಲುವುನಿ ಮನಸಲಿ ಮೂಡಿದ ಮೊದಲನೇ ಭಾವನಿ ಯಾರೆನಿ ಕಾಮನ ಬೆಲ್ಲನೆ ನಾಚಿಸೋ ಅಪದ್ಯದ ಪದವುನಿ ಮರೆಸುವ ಮಾಯಿನಿ ಹೃದಯದಿ ಗೀಚಿದ ಅಳಿಸದ ಕಾವ್ಯನಿ ಎಲ್ಲಿಯೂ ಇಣುಕಿದರೂ ಸಿಗದೇಗಿರು ಶಾಯರಿ ನನ್ನವಳು. Much later. ಇದು ಒಂದೊಳ್ಳೆ ಗ್ಲೌಸ್ ತೊಗೋಬೇಕು. ಪ್ರೋ ಬೈಕರ್ದು ಹಳೇದು ಇದು ಲೋಕಲ್ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು BYD ಹಾಕಿದ್ದು ಫುಲ್ ಅರ್ಧೋಯ್ತು. ಸೊ ಬಟ್ ಇದೊಂದು ಸ್ಪೇರ್ ಅಂತ ಇಟ್ಕೊಂಡಿದ್ದೆ ಸಿಟಿ ರೈಡ್ಗೆ, ಈಗ ಹೆಲ್ಪ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ನಮ್ಮದು ಕೂರ್ಗ್ ರೈಡ್ಗೆ ಒಂದು ಒಳ್ಳೆ ಗ್ಲೌಸ್ ತೊಗೋಬೇಕು. ಮೇ ಬಿ ರೈನಾಕ್ಸ್ ಏರ್ ಅನಿಸುತ್ತೆ, ಅದೊಂದೇ ಸದ್ಯಕ್ಕೆ ನನ್ನ ಪ್ರಕಾರ ಒಂದು ಬಜೆಟಲ್ಲಿ 2,500 ಒಳಗಡೆ ಇರೋದು. ನಿಮಗೆ ರೈಡಿಂಗ್ ಜಾಕೆಟೇ ಬಂದುಬಿಡುತ್ತೆ 4,000ಕ್ಕೆ, ರೈಡಿಂಗ್ ಗ್ಲೌಸ್ದು ಅಷ್ಟು ರೇಟು. ಸೊ ಏನು ಮಾಡೋಕ್ಕಾಗಲ್ಲ. ಇಂಡಿಯನ್ ಬ್ರ್ಯಾಂಡ್ಸು ಸ್ವಲ್ಪ ಒಳ್ಳೊಳ್ಳೆದು ಗ್ಲೌಸ್ಗಳು ಕಮ್ಮಿ ರೇಟಿಗೆ ಬರೋ ಥರ ಆಗಲಿ ಅನ್ನೋದು ನನ್ನೊಂದು ಆಶಯ. ವಾವ್, ಈ ಪೆರಿಫೆರಲ್ ರೋಡ್ ಆಲ್ಮೋಸ್ಟ್ ಓಪನ್ ಆದಂಗಿದೆ ಗುರು, ಸಕ್ಕದ ಮಾಡಿದ್ದಾರೆ. ಹಿಂಗಿದೆ ನೋಡಿ ರೋಡು. ಸ್ನೇಹಿತರೆ, ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನಗೆ ಎಷ್ಟು ಗೊತ್ತು Insta360 ಬಗ್ಗೆ ಹೊಸದಾಗಿರೋದ್ರಿಂದ ನಾನು ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕು. ಬಟ್ ಕ್ಯಾಮ್ರಾ ಬೇಸಿಕ್ಸು ಇಷ್ಟು ಆ್ಯಂಗಲ್ಗಳು ತೆಗಿಬೋದು. ಇನ್ನೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ರೊಟೇಷನ್ ಮಾಡೋ ಥರ ಆ ಥರ ಎಲ್ಲ ಮಾಡ್ಬೋದು. ಬಟ್ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ವರ್ಡಿಕ್ಟು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, X5 ತೊಗೋಬೇಕು, X4 ತೊಗೋಬೇಕಂತ. ನಿಮ್ಮ Insta360 ಇದು ಮೊದಲನೇ ಕ್ಯಾಮ್ರಾ. ಬರೀ ಮೋಟೋ ಬ್ಲಾಗ್ಸ್ ಯೂಸ್ ಮಾಡ್ತೀರಾ ಅಂದರೆ X4 ಈಸ್ ಬೆಟರ್ ಬಿಕಾಸ್ ಆಫ್ ಇಟ್ಸ್ ಲೆನ್ಸ್ ಕವರ್ ರೀಪ್ಲೇಸ್ಮೆಂಟ್ ಆಪ್ಷನ್. ಅದು ಲೆನ್ಸ್ ಫುಲ್ಲು ಅಂದರೆ ಲೆನ್ಸನ್ನೇ ರೀಪ್ಲೇಸ್ ಮಾಡಬೇಕು X5ಇಲ್ಲಿ, ದಟ್ ವಿಲ್ ಕಾಸ್ಟ್ ಮೋರ್. ಬಟ್ ನೈಟ್ ವಿಸಿಬಿಲಿಟಿ ಆಗಲಿ, ಇನ್ನು ಫೀಚರ್ ವೈಸ್ ಆಗಲಿ X5 ಚೆನ್ನಾಗಿದೆ. ಸೊ ನಿಮ್ಮ ಹತ್ರ ಬಜೆಟ್ ಕನ್ಸ್ಟ್ರೆಂಟ್ ಇದೆ, ಸ್ವಲ್ಪ ಟೈಟಾಗಿ ನೋಡ್ತಾ ಇದ್ದೀರಾ, ಬೇರೆ ಕ್ಯಾಮ್ರಾಸು ತೊಗೋಬೇಕು. ಯಾಕಂದರೆ
ಈ ಇನ್ಸ್ಟಾ 360ನ ನನ್ನ ಪ್ರಕಾರ ಕಂಪ್ಲೀಟ್ ಮೋಟೋ ವ್ಲಾಗ್ ಸೆಟಪಾಗಂತೂ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎಡಿಟಿಂಗ್ ಆ್ಯಪು ಅದರದ್ದೆಲ್ಲ ಬೇರೆ ಥರನೇ. ಆಮೇಲೆ ತುಂಬ ಆ್ಯಂಗಲ್ ಸ್ವಲ್ಪ ದೂರದಲ್ಲಿ ಬಂದಂಗೆ ಬರುತ್ತೆ. ಈಗ ನಮ್ಮದು ಡಿ ಜೆ ಎಲ್ಲಿಂಗ್ ಮಾಡ್ತಿದ್ದೀನಲ್ಲ, ರೈಡಿಂಗ್ ಎಲ್ಲ ಮಾಡ್ಬೇಕಾದ್ರೆ ತೆಗಿಬೇಕು ಅಂದರೆ ಒಂದು ಸೆಕೆಂಡ್ರಿ ಡಿ ಜೆ ಕ್ಯಾಮ್ರಾನು ಇರಬೇಕು. ಬಟ್ ಇನ್ಸ್ಟಾಗ್ರಾಮ್ಗೆ ಅಂತಲೇ ಮಾಡ್ತಿರೋ ವೀಡಿಯೋಸ್ ಅಂತ ಅಂದರೆ ಬೆಸ್ಟು ಇನ್ಸ್ಟಾ 360. ಆ್ಯಕ್ಚುಲಿ ಏರ್ ವಿಷಯದಲ್ಲಿ ಅಂದರೆ ಏರ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಈ ಟಚ್ ಸ್ಕ್ರೀನ್ ಇದೆಯಲ್ಲ, ಇನ್ಫೋಟೈನ್ಮೆಂಟ್ ಇಟ್ಸ್ ವಾಸಿದು ತುಂಬ ನನಗೆ ಹೆಲ್ಪ್ ಆಗ್ತಿದೆ. ಯಾಕಂದರೆ ಇಷ್ಟು ತಿಂಗಳು ಯೂಸ್ ಮಾಡಿದ್ರಲ್ಲಿ. ಆಮೇಲೆ ಗ್ಲೌಸಲ್ಲಿ ನಿಮ್ಗೆ ಆ್ಯಂಟಿ ಪಿಂಚ್ ಇಲ್ಲ ಅಂದರೂ ಫೋನ್ ವರ್ಕ್ ಆಗೋಲ್ಲ ಆ್ಯಂಟಿ ಪಿಂಚ್ ಇಲ್ಲ ಅಂದರೆ. ಬಟ್ ಇದರಲ್ಲಿ ವರ್ಕ್ ಆಗುತ್ತೆ, ವಾಸಿಲ್ ವರ್ಕ್ ಆಗುತ್ತೆ, ಯಾವುದೇ ಗ್ಲೌಸ್ ಆದರೂ ವರ್ಕ್ ಆಗುತ್ತೆ. ಆ್ಯಂಟಿ ಪಿಂಚ್ ಇರಬೇಕು, ಮೊಬೈಲ್ ಟಚ್ ಇರಬೇಕು ಅಂತಿಲ್ಲ. ಸೊ ಅದೊಂದು ಅಡ್ವಾಂಟೇಜು. ನನಗೆ ತುಂಬ ಹೆಲ್ಪ್ ಆಗ್ತಿರೋದು ಫ್ರಂಟಲ್ಲಿ ನಂದು ಬಂದು ನಿಮ್ಗೆ ಗೊತ್ತಾಯಿದೆ ಟ್ಯೂಬ್ಲೆಸ್ ನಿಮ್ಸ್ ಯಾರ್ಯಾರು ಹಾಕ್ಸಿದ್ರೆ ಹಿಮಾಲಯನ್ ಅವ್ರಿಗೆ ಗೊತ್ತಿರುತ್ತೆ. ಫ್ರಂಟಲ್ಲಿ ಏರು ಪದೇ ಕಮ್ಮಿ ಆಗ್ತಿರುತ್ತೆ. ಅಂದರೆ 1 ವೀಕಿಗೆ 1-2 ಪಾಯಿಂಟ್ ಎಲ್ಲ ಹೋಗ್ತಾ ಇರುತ್ತೆ. ನಿಮಗೆ ಟ್ರ್ಯಾಕ್ಷನ್ ಬಿಟ್ಕೊಂಬಿಡುತ್ತೆ ಫ್ರಂಟಲ್ಲಿ ನಾವು ಏರ್ ಕಮ್ಮಿ ಇಟ್ಟರೆ. ಸೊ ಅದರಿಂದ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ತಿದೆ. ಆಲ್ರೆಡಿ ನೋಡಿ ಡೌನ್ ಆಗಿದೆ ಸ್ವಲ್ಪ. ಮೇ ಬಿ ಬಿಚ್ಚಿಸ್ಬಿಟ್ಟು ಕ್ಲೀನಿಂಗ್ ಮಾಡಿಸ್ಬೇಕಾ ಗೊತ್ತಿಲ್ಲ, ಒಂದು ಸಲ ಮಾಡಿಸಿದ್ದೀನಿ ಆಲ್ರೆಡಿ. ಬಟ್ ಸ್ಟಿಲ್ ನೆಗ್ಲಿಜಿಬಲ್ ಅಮೌಂಟ್ ಅಷ್ಟು ಏರ್ ಲೀಕೇಜ್ ಇದೆ. ಸೊ ಸ್ವಲ್ಪ ರಿಸ್ಕ್ ತಗೊಂಡು ಈ ರೋಡ್ಗೆಲ್ಲ ಬಂದು ಆ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬಾಯ್. ನಾನು ಏನಕ್ಕೆ ಸೇಫ್ ಅಂತೀನಿ ಅಂದರೆ, ಎಷ್ಟೇ ಅಂದರೆ ಸ್ಪೀಡಾಗಿ ಹೋದ್ರೂ ಯಾವುದೇ ಆಬ್ಜೆಕ್ಟಲ್ಲಿ ನಿಮಗೆ ಅಡ್ಡ ಬರಲ್ಲ ಅಲ್ಲ. ಸೊ ಫ್ರಂಟಲ್ಲಿ ಅಂದರೆ ಮುಂದೆದು ವ್ಯೂ ತೋರಿಸ್ಬೋದು, ಎಡಿಟಿಂಗಲ್ಲಿ ಹಿಂದೆದು ವ್ಯೂ ತೋರಿಸ್ಬೋದು. ಸೊ ಲಾಂಗ್ ರೈಡ್ಗೆಲ್ಲ ಕೆಲವರು ಇದನ್ನು ಅಂದರೆ ಸೆಟಪ್ ಬಿಚ್ಚೋದೇ ಇಲ್ಲ, ಹಿಂಗೆ ಇಟ್ಕೊಂಡಿರ್ತಾರೆ. ಇನ್ನು ಇದೇ ಕ್ಲ್ಯಾಂಪ್ನ ನೀವು ಬೇಕಾದ್ರೆ ಇಲ್ಲಿ ಈ ಆ್ಯಂಗಲಲ್ಲಿ ತೋರಿಸ್ಬೇಕು, ಹಿಂದೆಯಿಂದ ತೋರಿಸ್ಬೇಕು ಅಂದರೆ ಬೇಕಾದ್ರೆ ಹಿಂದೆಯಿಂದ ಒಂದು ಆ್ಯಂಗಲಲ್ಲಿ ವೀಡಿಯೋ ಮಾಡೋಣ. ಅದಾದಮೇಲೆ ಸ್ಟಿಕ್ ಯೂಸ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಸ್ವಲ್ಪ ಸೇಫಾಗಿರಬೇಕು. ತುಂಬ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಗಾಡಿ ಅಡ್ಡ ಬಂದಾಗೆಲ್ಲ. ಸೊ ತೋರಿಸ್ತೀನಿ ಅದನ್ನು. ಸದ್ಯಕ್ಕೆ ಇದನ್ನು ಹಿಂದಕ್ಕೆ ಶಿಫ್ಟ್ ಮಾಡೋಣ. ಮೋಟೋ GP ಆ್ಯಂಗಲ್ ಅಂತ ಹೇಳ್ತಾರೆ. ಹಿಂದೆಯಿಂದ ರೈಡ್ ಮಾಡಬೇಕಾದ್ರೆ ಅಂದರೆ ಹಿಂದೆಯಿಂದ ಪೋರ್ಷನ್ ತೋರಿಸೋದು ಗಾಡಿ ಬ್ಯಾಕ್ ಸೈಡಿಂದ. ಸೊ ಇದೊಂದು ಆ್ಯಂಗಲ್ ಸ್ವಲ್ಪ ದೂರ ಟ್ರೈ ಮಾಡೋಣ. ಆಮೇಲೆ ಇದನ್ನು ಫ್ರಂಟಿಗೆ ಶಿಫ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಸಿಂಗಲ್ ಆಗಿ ನೀವು ಓಡಿಸ್ತಾ ಇದ್ರೆ ಸೋಲೋ ರೈಡ್ ಜಾಸ್ತಿ ಮಾಡ್ತೀರಾ ಅಂದರೆ ಬೈಕ್ ವ್ಯೂ ತೆಗಿತಾ ಇರಬೇಕು ಅಂದರೆ ಓಡಿಸ್ತಾರ ತೆಗಿಬೇಕು ಅಂದರೆ ಸೇಮ್ ಸೆಟಪ್ನ ಸ್ನೇಹಿತರೆ ಹ್ಯಾಂಡ್ಲ್ ಬಾರ್ಗೆ ಫಿಟ್ ಮಾಡ್ಬಿಟ್ಟು ಮುಂದಕ್ಕೆ ಹಾಕೋದು. ಸೊ ಡೈರೆಕ್ಟಾಗಿ 2 ವೀಡಿಯೋನ ಹಾಕ್ತೀನಿ. ಒಂದು ಸಲ ಈ ಮೋಟೋ GP ಸೆಟಪ್ ಅಂದರೆ ರೇರ್ ವ್ಯೂನ, ಅದಾದಮೇಲೆ ಒಂದು ಸಲ ಫ್ರಂಟ್ ವ್ಯೂ ಸೇಮ್ ಸ್ಟಿಕ್ಕನ್ನ ಅಲ್ಲಿಗೆ ಸೆಟಪ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ನೀವು ಎಷ್ಟು ಬೇಕಷ್ಟು ಉದ್ದ ಮಾಡ್ಕೋಬೋದು. ನಿಮಗೆ ಎಷ್ಟು ಕಂಫರ್ಟೇಬಲು ಅಂದರೆ ಅಕ್ಕಪಕ್ಕ ರೌಡಿಗೆ ಖಾಲಿ ಇದೆ. ಸೊ ಹಂಗಂದ್ಬಿಟ್ಟು ಇದನ್ನು ತುಂಬ ಏನೋ ಜಂಕ್ಷನಲ್ಲಿ ಹೋಗ್ಬೇಕಾದ್ರೆ ಸೋಲೋ ರೈಡ್ ಮಾಡಬೇಕಾದ್ರೆ ಎಲ್ಲ ಸಿಟಿ ಒಳಗಡೆ ಹೋಗ್ಬೇಕಾದ್ರೆ ಹಾಕ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಸೊ ಸದ್ಯಕ್ಕೆ ಹಿಂಗೆ ಹೊಡೆಯೋಣ. ಸ್ನೇಹಿತರೆ, ಈ ಮೌಂಟದು ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಯಾವ ಆ್ಯಂಗಲ್ ಬೇಕಾದ್ರೆ ತಿರ್ಸ್ಕೊಬೋದು. ನೀವು ಆ ಕಡೆಗಾದರೂ ತಿರ್ಸ್ಕೊಳ್ಳಿ, ಅಂದರೆ ಅಷ್ಟು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಸೊ ಇದು ಈ ಕ್ಲ್ಯಾಂಪು. ಸೊ ಇನ್ಸ್ಟಾ 360 ಅವರು ಈ ವಿಷಯದಲ್ಲಿ ತುಂಬ ಒಂಥರ ಥಾಟ್ಫುಲ್ಲಾಗಿ ಮಾಡಿದ್ದಾರೆ. ಬಟ್ ಈ ಆ್ಯಂಗಲ್ ಇದೆಯಲ್ಲ ತುಂಬ ರಿಸ್ಕ್. ಇದು ಫುಲ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು ಡ್ರೋನ್ ಶಾಟ್ ಬರೋ ಥರನೇ ಮಾಡಿದ್ದೀನಿ. ಸೊ ಈಗ ರೈಡ್ ಮಾಡಬೇಕಾದ್ರೆ ಒಂದೇನೋ ಒಂದು ಕ್ಲಿಪ್ ತೆಗಿಬೇಕು ಅಂದರೆ ದಿಸ್ ಈಸ್ ಸೇಫು. ರೈಡ್ ಆ್ಯಕ್ಚುಲಿ ತುಂಬ ನೀವು ಒಂದು 10 ಕಿಲೋಮೀಟ್ರೂ ಈ ಥರ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ಕಟ್ಟಾಗೋ ಚಾನ್ಸಸ್ ಇದೆ, ಯಾಕಂದರೆ ಲೋಡ್ ಬೀಳುತ್ತಲ್ಲ. ಬಟ್ ಫ್ರಂಟಲ್ಲಿ ಯಾರೂ ಇಲ್ಲ ನಿಮಗೆ, ಅಂದರೆ ನಿಮ್ಮ ವೀಡಿಯೋನ ತೆಗಿಯೋಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು. ನಾನೊಂದು ಸಲ ಈ ಆ್ಯಂಗಲಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದ್ರದ್ದು ಬೇಕಾದ್ರೆ ಎಕ್ಸ್ಟೆನ್ಷನ್ ಕಮ್ಮಿ ಮಾಡ್ಕೊಳ್ಬೇಕಾದ್ರೆ ಸೇಫಾಗಿ ಓಡಿಸ್ಬೋದು. ಬೇಕಾದ್ರೆ ನೋಡಿ ಈ ಆ್ಯಂಗಲು ಇಷ್ಟು. ಸೊ ಇಷ್ಟೆಲ್ಲ ಸೇಫಾಗಿ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಎಕ್ಸ್ಟೆಂಡ್ ಮಾಡೋದ್ರಿಂದ ಒಂದು ಸ್ವಲ್ಪ ರಿಸ್ಕಿ. ಸೊ
ಹುಷಾರಾಗಿ ಈ ಆ್ಯಂಗಲಲ್ಲಿ ಒಂದ್ಸಲ ತೋರಿಸ್ಬಿಟ್ಟು ಆಮೇಲೆ ಈ ವಿಡಿಯೋನ ಕನ್ಕ್ಲೂಡ್ ಮಾಡ. ನನ್ನೊಲವುನಿ ಗೆಲುವುನಿ ಚಂದದ ಚಲುವುನಿ ಮನಸಲಿ ಮೂಡಿದ ಮೊದಲನೇ ಭಾವನಿ ಯಾರೆನಿ ಕಾಮನ ಬಿಲ್ಲನೆ ನಾಚಿಸೋ ಕಣ್ಣವಳಾಚಿಸೋ ಪದ್ಯದ ಪದವುನಿ ಮರೆಸುವ ಮಾಯಿನಿ ಹೃದಯದಿ ಗೀಚಿದ ಅಳಿಸದ ಕಾವ್ಯನಿ ಎಲ್ಲಿಯೂ ಇಣುಕಿದರೂ ಸಿಗದೇಗಿರು ಶಾಯರಿ ನನ್ನವಳು. Much later. ಇದು ಒಂದೊಳ್ಳೆ ಗ್ಲೌಸ್ ತೊಗೋಬೇಕು. ಪ್ರೋ ಬೈಕರ್ದು ಹಳೇದು ಇದು ಲೋಕಲ್ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು BYD ಹಾಕಿದ್ದು ಫುಲ್ ಅರ್ಧೋಯ್ತು. ಸೊ ಬಟ್ ಇದೊಂದು ಸ್ಪೇರ್ ಅಂತ ಇಟ್ಕೊಂಡಿದ್ದೆ ಸಿಟಿ ರೈಡ್ಗೆ, ಈಗ ಹೆಲ್ಪ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ನಮ್ಮದು ಕೂರ್ಗ್ ರೈಡ್ಗೆ ಒಂದು ಒಳ್ಳೆ ಗ್ಲೌಸ್ ತೊಗೋಬೇಕು. ಮೇ ಬಿ ರೈನಾಕ್ಸ್ ಏರ್ ಅನಿಸುತ್ತೆ, ಅದೊಂದೇ ಸದ್ಯಕ್ಕೆ ನನ್ನ ಪ್ರಕಾರ ಒಂದು ಬಜೆಟಲ್ಲಿ 2,500 ಒಳಗಡೆ ಇರೋದು. ನಿಮಗೆ ರೈಡಿಂಗ್ ಜಾಕೆಟೇ ಬಂದುಬಿಡುತ್ತೆ 4,000ಕ್ಕೆ, ರೈಡಿಂಗ್ ಗ್ಲೌಸ್ದು ಅಷ್ಟು ರೇಟು. ಸೊ ಏನು ಮಾಡೋಕ್ಕಾಗಲ್ಲ. ಇಂಡಿಯನ್ ಬ್ರ್ಯಾಂಡ್ಸು ಸ್ವಲ್ಪ ಒಳ್ಳೊಳ್ಳೆದು ಗ್ಲೌಸ್ಗಳು ಕಮ್ಮಿ ರೇಟಿಗೆ ಬರೋ ಥರ ಆಗಲಿ ಅನ್ನೋದು ನನ್ನೊಂದು ಆಶಯ. ವಾವ್, ಈ ಪೆರಿಫೆರಲ್ ರೋಡ್ ಆಲ್ಮೋಸ್ಟ್ ಓಪನ್ ಆದಂಗಿದೆ ಗುರು, ಸಕ್ಕದ ಮಾಡಿದ್ದಾರೆ. ಹಿಂಗಿದೆ ನೋಡಿ ರೋಡು. ಸ್ನೇಹಿತರೆ, ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನಗೆ ಎಷ್ಟು ಗೊತ್ತು Insta360 ಬಗ್ಗೆ ಹೊಸದಾಗಿರೋದ್ರಿಂದ ನಾನು ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕು. ಬಟ್ ಕ್ಯಾಮ್ರಾ ಬೇಸಿಕ್ಸು ಇಷ್ಟು ಆ್ಯಂಗಲ್ಗಳು ತೆಗಿಬೋದು. ಇನ್ನೂ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ರೊಟೇಷನ್ ಮಾಡೋ ಥರ ಆ ಥರ ಎಲ್ಲ ಮಾಡ್ಬೋದು. ಬಟ್ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ ವರ್ಡಿಕ್ಟು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, X5 ತೊಗೋಬೇಕು, X4 ತೊಗೋಬೇಕಂತ. ನಿಮ್ಮ Insta360 ಇದು ಮೊದಲನೇ ಕ್ಯಾಮ್ರಾ. ಬರೀ ಮೋಟೋ ಬ್ಲಾಗ್ಸ್ ಯೂಸ್ ಮಾಡ್ತೀರಾ ಅಂದರೆ X4 ಈಸ್ ಬೆಟರ್ ಬಿಕಾಸ್ ಆಫ್ ಇಟ್ಸ್ ಲೆನ್ಸ್ ಕವರ್ ರೀಪ್ಲೇಸ್ಮೆಂಟ್ ಆಪ್ಷನ್. ಅದು ಲೆನ್ಸ್ ಫುಲ್ಲು ಅಂದರೆ ಲೆನ್ಸನ್ನೇ ರೀಪ್ಲೇಸ್ ಮಾಡಬೇಕು X5ಇಲ್ಲಿ, ದಟ್ ವಿಲ್ ಕಾಸ್ಟ್ ಮೋರ್. ಬಟ್ ನೈಟ್ ವಿಸಿಬಿಲಿಟಿ ಆಗಲಿ, ಇನ್ನು ಫೀಚರ್ ವೈಸ್ ಆಗಲಿ X5 ಚೆನ್ನಾಗಿದೆ. ಸೊ ನಿಮ್ಮ ಹತ್ರ ಬಜೆಟ್ ಕನ್ಸ್ಟ್ರೆಂಟ್ ಇದೆ, ಸ್ವಲ್ಪ ಟೈಟಾಗಿ ನೋಡ್ತಾ ಇದ್ದೀರಾ, ಬೇರೆ ಕ್ಯಾಮ್ರಾಸು ತೊಗೋಬೇಕು. ಯಾಕಂದರೆ ಈ Insta360ನ ನನ್ನ ಪ್ರಕಾರ ಕಂಪ್ಲೀಟ್ ಮೋಟೋ ವ್ಲಾಗ್ ಸೆಟಪಾಗಂತೂ ಯೂಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಎಡಿಟಿಂಗ್ ಆ್ಯಪು ಅದರದ್ದೆಲ್ಲ ಬೇರೆ ಥರನೇ. ಆಮೇಲೆ ತುಂಬ ಆ್ಯಂಗಲ್ ಸ್ವಲ್ಪ ದೂರದಲ್ಲಿ ಬಂದಂಗೆ ಬರುತ್ತೆ. ಈಗ ನಮ್ಮದು DJಲಿಂಗ್ ಮಾಡ್ತಿದ್ದೀನಲ್ಲ, ರೈಡಿಂಗ್ ಎಲ್ಲ ಮಾಡ್ಬೇಕಾದ್ರೆ ತೆಗಿಬೇಕು ಅಂದರೆ ಒಂದು ಸೆಕೆಂಡ್ರಿ DJ ಕ್ಯಾಮ್ರಾನೂ ಇರಬೇಕು. ಬಟ್ ಇನ್ಸ್ಟಾಗ್ರಾಮ್ಗೆ ಅಂತಲೇ ಮಾಡ್ತಿರೋ ವೀಡಿಯೋಸ್ ಅಂತ ಅಂದರೆ ಬೆಸ್ಟು Insta360. ಆ್ಯಕ್ಚುಲಿ ಏರ್ ವಿಷಯದಲ್ಲಿ ಅಂದರೆ ಏರ್ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ಈ ಟಚ್ ಸ್ಕ್ರೀನ್ ಇದೆಯಲ್ಲ, ಇನ್ಫೋಟೈನ್ಮೆಂಟ್ ಇಟ್ಸ್ ನಾವು ವಾಸಿದು ತುಂಬ ನನಗೆ ಹೆಲ್ಪ್ ಆಗ್ತಿದೆ. ಯಾಕಂದರೆ ಇಷ್ಟು ತಿಂಗಳು ಯೂಸ್ ಮಾಡಿದ್ರಲ್ಲಿ. ಆಮೇಲೆ ಗ್ಲೌಸಲ್ಲಿ ನಿಮ್ಗೆ ಆ್ಯಂಟಿ ಪಿಂಚ್ ಇಲ್ಲ ಅಂದರೂ ಫೋನ್ ವರ್ಕ್ ಆಗೋಲ್ಲ, ಆ್ಯಂಟಿ ಪಿಂಚ್ ಇಲ್ಲ ಅಂದರೆ. ಬಟ್ ಇದರಲ್ಲಿ ವರ್ಕ್ ಆಗುತ್ತೆ, ವಾಸಿಲ್ ವರ್ಕ್ ಆಗುತ್ತೆ, ಯಾವುದೇ ಗ್ಲೌಸ್ ಆದರೂ ವರ್ಕ್ ಆಗುತ್ತೆ. ಆ್ಯಂಟಿ ಪಿಂಚ್ ಇರಬೇಕು, ಮೊಬೈಲ್ ಟಚ್ ಇರಬೇಕು ಅಂತಿಲ್ಲ. ಸೊ ಅದೊಂದು ಅಡ್ವಾಂಟೇಜು. ನನಗೆ ತುಂಬ ಹೆಲ್ಪ್ ಆಗ್ತಿರೋದು ಫ್ರಂಟಲ್ಲಿ ನಂದು ಬಂದು ನಿಮ್ಗೆ ಗೊತ್ತಾಯಿದೆ, ಟ್ಯೂಬ್ಲೆಸ್ ನಿಮ್ಸ್ ಯಾರ್ಯಾರು ಹಾಕ್ಸಿದ್ರೆ ಹಿಮಾಲಯನ್ ಅವ್ರಿಗೆ ಗೊತ್ತಿರುತ್ತೆ. ಫ್ರಂಟಲ್ಲಿ ಏರು ಪದೇ ಕಮ್ಮಿ ಆಗ್ತಿರುತ್ತೆ. ಅಂದರೆ 1 ವೀಕಿಗೆ ಒಂದು 2 ಪಾಯಿಂಟ್ ಎಲ್ಲ ಹೋಗ್ತಾ ಇರುತ್ತೆ. ನಿಮಗೆ ಟ್ರ್ಯಾಕ್ಷನ್ ಬಿಟ್ಕೊಂಬಿಡುತ್ತೆ ಫ್ರಂಟಲ್ಲಿ ನಾವು ಏರ್ ಕಮ್ಮಿ ಇಟ್ಟರೆ. ಸೊ ಅದರಿಂದ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ತಿದೆ. ಆಲ್ರೆಡಿ ನೋಡಿ ಡೌನ್ ಆಗಿದೆ ಸ್ವಲ್ಪ, ಮೇ ಬಿ ಬಿಚ್ಚಿಸ್ಬಿಟ್ಟು ಕ್ಲೀನಿಂಗ್ ಮಾಡಿಸ್ಬೇಕಾ ಗೊತ್ತಿಲ್ಲ. ಒಂದು ಸಲ ಮಾಡಿಸಿದ್ದೀನಿ ಆಲ್ರೆಡಿ, ಬಟ್ ಸ್ಟಿಲ್ ನೆಗ್ಲಿಜಿಬಲ್ ಅಮೌಂಟ್ ಅಷ್ಟು ಏರ್ ಲೀಕೇಜ್ ಇದೆ. ಸೊ ಸ್ವಲ್ಪ ರಿಸ್ಕ್ ತಗೊಂಡು ಈ ರೋಡ್ಗೆಲ್ಲ ಬಂದು ಆ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್, ಬಾಯ್.